ಅಲ್ಟಿಮೇಟ್ ಪರ್ಪಸ್ ಅಂದರೆ ನಮ್ಮ ಬದುಕಿನುದ್ದಕ್ಕೂ ಸಾಕಷ್ಟು ಹಂತ ಹಂತವಾದ ಉದ್ದೇಶಗಳನ್ನು ಇಟ್ಕೊಂಡು ನಾವು ಬದುಕು ಮಾಡ್ತಿರ್ತೇವೆ. ಬಾಲ್ಯದಲ್ಲಿ ಕೆಲವು ಗುರಿಗಳು ನಮ್ಮ ಮುಂದಿರ್ತವೆ, ಯೌವನದಲ್ಲಿ ಕೆಲವು ಗುರಿಗಳು ಮುಂದಿರ್ತವೆ, ಮಧ್ಯ ವಯಸ್ಸಿನಲ್ಲಿ ಕೆಲವು ಗುರಿಗಳು ಬರ್ತವೆ, ಬದುಕಿನ ಅಂತ್ಯ ಭಾಗದಲ್ಲಿ ಕೆಲವು ಗುರಿಗಳನ್ನು ನಾವು ಇಟ್ಕೋತೇವೆ. ಬದುಕಿನ ಹಂತ ಹಂತವಾಗಿ ನಾವು ಗುರಿಯನ್ನು ಇಟ್ಕೋತೇವಲ್ಲ, ಅವು ಅಲ್ಟಿಮೇಟ್ ಪರ್ಪಸಸ್ ಅಲ್ಲ, ಅಲ್ಟಿಮೇಟ್ ಪರ್ಪಸಸ್ ಆಗೋದಿಲ್ಲ. ಅವೆಲ್ಲವೂ ಬದುಕನ್ನು ನಡೆಸಲಿಕ್ಕೆ, ಜೀವನ ಯಾನವನ್ನು ಈ ಭೂಲೋಕದಲ್ಲಿ ಮಾನವ ಜನ್ಮ ಎತ್ತಿ ಬಂದ ಮೇಲೆ ಈ ಈ ಬದುಕನ್ನು ಪೂರೈಸಲಿಕ್ಕೆ ಇರುವಂಥ ಆಯಾ ಹಂತದ, ಆ ಕಾಲದ, ಆ ಸಮಯದ ಗುರಿಗಳಾಗ್ತವೆ. ಅವು ಲೌಕಿಕವಾದ ಗುರಿಗಳು ಯಾವನ್ನೇ ಇಟ್ಕೋಬೋದು. ನಾವು ಶಿಕ್ಷಣ ನಮಗೆ ಮುಖ್ಯ, ಶಿಕ್ಷಣ ಕೊಡ್ತೇವೆ. ಉದ್ಯೋಗ ನಮಗೆ ಮುಖ್ಯ, ಉದ್ಯೋಗ ಮಾಡ್ತೇವೆ. ಬದುಕು ಭಾಳ ಮುಖ್ಯ, ಬದುಕು ಮಾಡ್ತೇವೆ. ಸಂಸಾರದಲ್ಲಿ ಎಲ್ಲ ಗಂಡ ಹೆಂಡತಿ ಮಕ್ಕಳು, ಅಣ್ಣ ತಮ್ಮ, ತಂದೆ ತಾಯಿ, ಇವರ ಆಗು ಹೋಗುಗಳನ್ನು ಪೂರೈಸ್ತಕ್ಕಂಥ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡು ನಾವು ಬದುಕು ಮಾಡ್ತಿರ್ತೇವೆ. ಬಟ್ ಪಾರಮಾರ್ಥದಲ್ಲಿ ಇವ್ಯಾವು ಅಲ್ಟಿಮೇಟ್ ಪರ್ಪಸಸ್ ಆಗೋದಿಲ್ಲ. ಇವು ಉದ್ದೇಶಗಳೇ, ಜೀವನದ ಒಂದು ಭಾಗಗಳಾಗಿರ್ತವೆ. ಇವು ಉದ್ದೇಶಗಳಷ್ಟೇ. ಪಾರಮಾರ್ಥಿಕವಾಗಿ ಅಲ್ಟಿಮೇಟ್ ಆಗಿರುವಂಥದ್ದು ಯಾವುದು ಈ ಉದ್ದೇಶ ಹೊರತು ಇನ್ಯಾವ ಉದ್ದೇಶಗಳಿಲ್ಲ, ಇದೇ ಉದ್ದೇಶ ನಮ್ಮದು ಅನ್ನುವಂಥ ಬದುಕೇನಿದೆಯಲ್ಲ, ಅದು ಶರಣರ ಬದುಕಾಗಿತ್ತು. ಶಾಶ್ವತವಾಗಿ ಒಂದು ಗುರಿ ಸಾಧಿಸಲಿಕ್ಕೆ, ಶಾಂತಿ ಸಾಗರವನ್ನು ಸೇರ್ತಕ್ಕಂತಹ ಗುರಿ ಏನಿದೆಯಲ್ಲ, ಆ ಗುರಿ ಮುಟ್ಲಿಕ್ಕೆ ಪೂರಕವಾಗಿರ್ತಕ್ಕಂಥ ಬದುಕನ್ನು ಸವಿಸೋದು ಶರಣ ಸಂಸ್ಕೃತಿಯ ಬದುಕು ಅಂತಕ್ಕಂಥದ್ದು. ಒಂದು ದೊಡ್ಡ ಮಂದಿರ ಕಟ್ತಿರ್ತಾರೆ. ಆ ಮಂದಿರ ಕಟ್ಟೋ ಸಂದರ್ಭದಲ್ಲಿ ಮಂದಿರಕ್ಕೆ ಬೇಕಾದಂಥ ಎಲ್ಲ ಕಲ್ಲುಗಳನ್ನು ಕೆತ್ತನೆ ಮಾಡ್ತಕ್ಕಂಥ ಕೆಲಸ ನಡೆದಿರ್ತದೆ. ಭಾಳಷ್ಟು ಜನ ಕಲ್ಲುಗಳನ್ನು ಕೆತ್ತುತ್ತಿರ್ತಾರೆ. ಅಲ್ಲೊಬ್ಬ ದಾರಿ ಹೋಕ ಮೊದಲನೇ ಭೇಟಿಯಾದಂಥ ವ್ಯಕ್ತಿಯನ್ನು ಮಾತನಾಡಿಸಿ, ಏನಯ್ಯ ನೀನೇನು ಮಾಡ್ತಾ ಇದೀಯಾ ಅಂತ. ಆತ ಬಹಳ ಕ್ರೋಧದಿಂದ, ಬಹಳ ಸಿಟ್ಟಿನಿಂದ, ನೀನು ನೋಡ್ತೀಯಿಲ್ಲ ನಾ ಏನು ಮಾಡಾಕ್ತೀನಿ ಅಂತ. ನಾನು ಕಲ್ಲು ಕಡಿಲಿಕ್ಕತ್ತಿದ್ದೇನೆ, ಅಷ್ಟು ಗೊತ್ತಾಗೋದಿಲ್ಲ, ಅಷ್ಟು ಕಣ್ಣಿಗೆ ಕಾಣೋದಿಲ್ಲ, ಮತ್ತೇನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀರಿ ನೀವು. ಆಗುಂತಕ ಮುಂದೆ ಹೋಗ್ತಾನೆ. ನಂತರದ ಸ್ವಲ್ಪ ದೂರದಲ್ಲಿ ಮತ್ತೊಬ್ಬ ಅದೇ ಕೆಲಸವನ್ನು ಮಾಡ್ತಿರ್ತಾನೆ. ಆತನಿಗೂ ಅದೇ ಪ್ರಶ್ನೆಯನ್ನು ಕೇಳ್ತಾನೆ, ಏನು ಮಿತ್ರ ನೀನೇನು ಮಾಡ್ತಾ ಇದೀಯಾ. ಆತನ ಉತ್ತರ ಇವನಕ್ಕಿಂತವಷ್ಟು ವಿಭಿನ್ನವಾಗಿರ್ತದೆ. ಭಾಳ ಉದಾಸೀನದಿಂದ, ಕ್ರೋಧ ಇಲ್ಲ ಅಲ್ಲಿ, ಉದಾಸೀನದಿಂದ, ಏನು ಸ್ವಾಮಿ ಬದುಕಿದೆ, ಹೊಟ್ಟೆಪಾಡಿಕೆ ಏನೋ ಕೆಲಸ ಮಾಡ್ತಾ ಇದೆ. ಅಲ್ಲಿ ಕ್ರೋಧ ಏನೂ ಇಲ್ಲ, ಅಲ್ಲಿ ಉದಾಸೀನತೆ ಇದೆ, ಅಸಹಾಯಕತೆ ಇದೆ. ಹಾಗೆ ಆಗುವಂತಕ ಮುಂದೆ ಹೋಗ್ತಾನೆ. ಅಲ್ಲಿ ಮತ್ತು ದೂರದಿಂದ ಇನ್ನೊಬ್ಬ ವ್ಯಕ್ತಿ ಅದೇ ಕೆಲಸವನ್ನು ಮಾಡ್ತಿರ್ತಾನೆ. ಆ ವ್ಯಕ್ತಿಗೆ ಮತ್ತೆ ಅದೇ ಪ್ರಶ್ನೆ, ಏನು ಮಿತ್ರ ನೀನೇನು ಮಾಡ್ತಾ ಇದೀಯಾ ಅಂತ. ಆ ಮೂರನೇ ವ್ಯಕ್ತಿ ಉತ್ತರ ಕೊಡೋದು ಬಹಳ ಆನಂದದಿಂದ ಹೇಳ್ತಾನೆ, ಬಹಳ ಸಂತೋಷದಿಂದ ಹೇಳ್ತಾನೆ, ಬಹಳ ಖುಷಿಯಿಂದ ಹೇಳ್ತಾನೆ. ಏನಂದರೆ, ನಾನೊಂದು ಮಂದಿರವನ್ನು ಕಟ್ತಾ ಇದ್ದೇನೆ ಅಂತ. ಒಂದೇ ಕಾರ್ಯ, ಮೂರು ವ್ಯಕ್ತಿಗಳು ಅದೇ ಕಾರ್ಯವನ್ನು ಮಾಡೋದರಲ್ಲಿ ನಿರತರಾದಂಥ ವ್ಯಕ್ತಿಗಳ ಆ ಕೆಲಸದ ಕುರಿತಿರುವ ನೋಟ ಮತ್ತು ಭಾವ ಭಿನ್ನವಾಗಿದೆ. ಬದುಕನ್ನು ಆನಂದಿಸುವುದು, ಜೀವನವನ್ನು ಆನಂದಿಸುವುದು, ಈ ಎರಡು ವರ್ಗದ ಜನ ಏನಿದಾವೆಲ್ಲ, ನಾವು ಕ್ರೋಧದಿಂದ ಕೆಲಸ ಮಾಡ್ತಕ್ಕಂಥವ್ರು, ಉದಾಸೀನತೆಯಿಂದ, ಅನಿವಾರ್ಯತೆಯಿಂದ, ಇನ್ವೆಟಿಬಿಲಿಟಿ ಇದೆ, ಅನಿವಾರ್ಯತೆಯಿಂದ ಏನೋ ಒಂದಿಷ್ಟು ಬದುಕು ಅಂತಕ್ಕಂಥ ಜನರ ಸಂಖ್ಯೆ ಈ ಜಗತ್ತಿನಲ್ಲಿ ತುಂಬ ಇದೆ. ಅದರಲ್ಲಿ ನೀವು ಎಲ್ಲರೂ ಬರ್ತೇವೆ. ಮಂದಿರವನ್ನು ಕಟ್ತೇನೆ ನಾನು ಅಂತಕ್ಕಂಥ ಭಾವದಿಂದ ಬದುಕ್ತಕ್ಕಂಥವ್ರು ಶರಣರು.
ಆತನಿಗೆ ಆ ಕಲ್ಲು ಕೆತ್ತನೆ ಮಾಡ್ತಕ್ಕಂಥ ಕೆಲಸ ಕೇವಲ ಕಲ್ಲು ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ, ಅದರಲ್ಲಿ ಆತ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡ್ತಕ್ಕಂಥ ಭಾವ ಇದೆ. ಮೊದಲನೇದು, ಅವನಿಗೆ ಕೇವಲ ಕಲ್ಲು ಕೆತ್ತಾ ಇದ್ದಾನೆ, ಏನೂ ಇಲ್ಲ, ಕ್ರೋಧ ತುಂಬಿಬಿಟ್ಟಿದೆ, ಶಾಂತಿ ಇಲ್ಲ, ಸಮಾಧಾನವಿಲ್ಲ, ತನ್ನ ಚಟುವಟಿಕೆಗಳಲ್ಲಿ ತಾನು ಏನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಸಮಾಧಾನ, ತಿಳುವಳಿಕೆ, ಅರಿವು ಇಲ್ಲದೆ, ಆ ಕನಿಷ್ಠ ಪ್ರಜ್ಞೆ ಇಲ್ಲದೆ ತನ್ನ ಕೆಲಸದಲ್ಲಿ ತೊಡಕೊಂಡಿದ್ದಾನೆ. ಎರಡನೇ ವ್ಯಕ್ತಿ ಹೊಟ್ಟೆ ಪಾಡಿಗಾಗಿ ಬದುಕು ಮಾಡ್ತಾ ಇದ್ದಾನೆ. ಅದಕ್ಕೆ ಕಂಗಳ ಮುಂದಣ ಕತ್ತಲೆ ಯಾಕೆ ಕಾಣವಲ್ದವರಿಗೆ? ಮಂದಿರ ಯಾಕೆ ಕಾಣ್ತಾ ಇಲ್ಲ ಅವರಿಗೆ? ಆ ಕಲ್ಲು ಕೆತ್ತನೆ ಕೆಲಸದಲ್ಲಿ ಕ್ರೋಧದಿಂದ ಕಲ್ಲು ಕೆತ್ತಾ ಇದ್ದಾನೆ, ಸಮಾಧಾನ ಇಲ್ಲ ಆತನಿಗೆ, ಬಿಟ್ಟು ಬೇಸರಲ್ಲೇ ಅವ ಕೆಲಸ ಮಾಡಕತ್ತಾನ. ಕ್ರೋಧ, ಆ ಕೆಲಸದಲ್ಲಿ ಆತನಿಗೆ ಆಸಕ್ತಿ ಇಲ್ಲ, ಕ್ರೋಧದಿಂದ ಆ ಕೆಲಸ ಮಾಡ್ತಕ್ಕಂಥವನಿಗೆ. ಅದೇ ಕಾರ್ಯ ಒಬ್ಬನಿಗೆ ಮಂದಿರವಾಗಿ ಕಾಣ್ತಾ ಇದೆಯಲ್ಲ, ಹಂಗಂದ್ರೆ ಈ ಜನರಿಗೆ ಏನಾಗಿದೆ? ಆ ಕೆತ್ತನೆ ಕೆಲಸದಲ್ಲಿ ಮಂದಿರ ಯಾಕೆ ಕಾಣ್ತಾ ಇಲ್ಲ? ಅದು ಕಂಗಳ ಮುಂದನ ಕತ್ತಲೆ, ಅದು ಮನದ ಮುಂದಣ ಮರವೇ. ಮರ್ತು ಬಿಟ್ಟಿದ್ದಾರೆ ಅವರು, ಮರ್ತು ಬಿಟ್ಟಾರ. ನಾನು ಏನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ ಅವ್ರಿಗೆ. ನಾನು ಏನು ಮಾಡ್ತಾ ಇದ್ದೇನೆ, ನಾನು ಮಂದಿರ ಕಟ್ಟಲಿಕ್ಕೆ ಹತ್ತಿದ್ದೇನೆ ಅನ್ನುವಂಥದ್ದನ್ನು ಮರ್ತು ಬಿಟ್ಟಿದ್ದಾರೆ ಅವರು. ಮರೆತು ಬದುಕನ್ನು ಮಾಡ್ತಾ ಇದ್ದೇವಲ್ಲ, ಬದುಕು ಮಾಡ್ತಾ ಇದ್ದೇವೆ, ಆ ಬದುಕನ್ನು ಅಷ್ಟೇ ಮಾಡ್ತಾ ಇದ್ದೇವೆ, ಬದುಕಿನ ಆಚೆ ಇನ್ನೊಂದು ಬದುಕಿದೆ ಅನ್ನೋದನ್ನು ಮರ್ತು ಹೋಗಿದಾರಲ್ಲ, ಅದು ಮನದ ಮುಂದಣ ಮರವೇ ಅಂತ.